ನಗುತ್ತಾ ನಗುತ್ತಾ ಬಾಳು ನೀನು ಬಾಳು ನೀನು ಸಂತೋಷವೇ ಉಡುಗೊರೆಯೋ ಪ್ರಶಸ್ತಿ ಸಮಾರಂಭಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರು BMS ಕಾಲೇಜಿನಲ್ಲಿ ಸುಮಾರು 20 ವರ್ಷಗಳ ಕಾಲ ಪ್ರಿನ್ಸಿಪಾಲರಾಗಿ ನನ್ನ 60ನೇ ಹುಟ್ಟುಹಬ್ಬದ ಸಮಾರಂಭಕ್ಕೆ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಪ್ರಿನ್ಸಿಪಾಲರು, ವೈಸ್ ಪ್ರಿನ್ಸಿಪಾಲರು, ನಮ್ಮ CO ರಾಹುಲ್ ಅವರು ಎಲ್ಲ ಸೇರಿಕೊಂಡು ಜೊತೆಗೆ ನಮ್ಮ ನೆಲಮಂಗಲ, ದೊಡ್ಡಬಳ್ಳಾಪುರ, ತುಮಕೂರು ಎಲ್ಲ JDS ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನನ್ನ ಹುಟ್ಟುಹಬ್ಬ ಶುಭಾಶಯವನ್ನು ಕೊಡಿದ್ದಾರೆ. ನಮ್ಮ ಕುಟುಂಬದ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಿದ್ದಾರೆ. ಈ ಸಂದರ್ಭದಲ್ಲಿ ಮುಂದಿನ ವರ್ಷ ಇನ್ನೂ ನಮ್ಮ ಸಂಸ್ಥೆ ಈಗಾಗಲೇ ಉತ್ತಮವಾಗಿ ನಮ್ಮ ಒಳ್ಳೆಯ ಶಿಕ್ಷಣ ಕೊಡುವ ಮೂಲಕ ರಾಜ್ಯಕ್ಕೆ ನಮ್ಮ ಒಂದು ಸಂಸ್ಥೆ ಬೆಳೀತಾ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ಇದೇ ಬಿಲ್ಡಿಂಗ್ನಲ್ಲಿ ಡಿಪ್ಲೊಮಾ ಇದು ಫಾರ್ಮಸಿ ಮತ್ತು ನರ್ಸಿಂಗನ್ನು ಮಾಡ್ತೇನೆ. ವಿದ್ಯಾರ್ಥಿಗಳು ಯಾವುದೊಂದು ಕಲ್ಪನೆ ಮತ್ತು ಕನಸು ಮಾಡ್ತಿದ್ದೀವಿ. ವಿದ್ಯಾರ್ಥಿಗಳು ಈಗಾಗಲೇ ಕಳೆದ ವರ್ಷ MTech ಪಾಸಂತ ವಿದ್ಯಾರ್ಥಿ ಗೋಲ್ಡ್ ಮೆಡಲಿಸ್ಟ್ ಬಂದವರು, ಫಸ್ಟ್ ರ್ಯಾಂಕ್ ತಗೊಂಡವರು, ಅವರಿಗೆ ನಮ್ಮ ರಾಷ್ಟ್ರ ಇದರಲ್ಲಿ ನಮ್ಮ ಪ್ರಿನ್ಸಿಪಲ್ ನಾವು ಸೇರ್ಕೊಂಡು ಅವ್ರ ಕುಟುಂಬನ ಕಳಿಸಿ ನಾವು ನಮ್ಮ ₹1 ಲಕ್ಷ ಕೊಡೋ ಮೂಲಕ ಸನ್ಮಾನ ಕೂಡ ಅವ್ರು ಮಾಡಿದ್ದೇವೆ. ಅವರು ಸರ್, ಉತ್ತಮ ವಿದ್ಯಾರ್ಥಿಗಳು ಅಪ್ಪಾಜಿ ಹೆಸರು ಸ್ಕಾಲರ್ಶಿಪ್ ಕೊಡೋ ಯೋಜನೆ ಇದೆಯಾ? ನಮ್ಮ ತಂದೆ ಚೆಂಗಪ್ಪನವ್ರು ಏನಂದರೆ ಅವ್ರಿಗೆ ಯಾವುದೇ ಒಂದು ಅನಾಥ ಮಕ್ಕಳಿಗೆ ಅಂದರೆ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ನಾವು ಸುಮಾರು ಇದುವರೆಗೂ 300 ಜನ ಮಕ್ಕಳು ಸಿಕ್ಕಿದ್ದೀವಿ ನಾವು ಶಿಕ್ಷಣ ಸ್ವಾಮೀಜಿಗಳ ಆಶೀರ್ವಾದದಿಂದ. ಹಾಗಾಗಿ ಇವತ್ತು ನಮ್ಮ ಗುರಿ ಏನಪ್ಪ ಅಂತಂದರೆ ಈ ರೈತ ಗಾಡಿನ ಮಕ್ಕಳಿಗೆ, ಎಲ್ಲ ಜಾತಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು, ಉತ್ತಮ ಪ್ರಜೆ ಆಗಬೇಕು ಅವರು ಅಂತೇಳಿ ನಮ್ಮ ಸಂಸ್ಥೆ ಇವತ್ತು 16 ವರ್ಷಗಳ ಕಾಲ ಯಶಸ್ವಿಯಾಗಿ ನಡೀತಾ ಇದ್ದೀವಿ. ನೋಡಿ, ನಮ್ಮಲ್ಲಿ ರಾಜಕೀಯ ಅಂತಲ್ಲ, ಈಗ ರಾಜಕೀಯದಲ್ಲಿ ಸೆಕ್ಯುಲರ್ ಮುಖ್ಯ ಆಗಲಿಲ್ಲ. ಹೀಗಾಗಿ ಯಲಹಂಕ ತಾಲೂಕಲ್ಲಿ ನಮ್ಮ JDS ಕಾರ್ಯಕರ್ತರು ಈ ನಮ್ಮ ತಂದೆ ಚೆಂಗಪ್ಪನವರ 3 ಬಾರಿ MLA ಮಾಡಿದ್ರು ಜನ. ನಮ್ಮ ದೇವ್ರ ಸ್ವಭಾವ, ನಮ್ಮ ಕಾರ್ಯಕರ್ತರು ನಮ್ಮ ದೇವರು. ಹೀಗಾಗಿ ಅವರ ಆಶೀರ್ವಾದ, ಅವರ ಸಹಕಾರ, ನಾವು ಕೂಡ ಮುಂದಕ್ಕೆ ಅವ್ರ ಸೇವೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ JDS ಪಕ್ಷದಿಂದ ಅಭ್ಯರ್ಥಿ ಆಗ್ತೀವಿ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೋರ್ಸನ್ನು ಹಾಕುವ ಮೂಲಕ ಉತ್ತಮ ಶಿಕ್ಷಣವನ್ನು ಕೊಡ್ತೇವೆ. 16 ವರ್ಷಗಳ ತುಂಬಿದೆ ಸಂಸ್ಥೆಗೆ. 16 ವರ್ಷ ಅಂದರೆ ಎಲ್ಲ ಸಹಕಾರ, ನಮ್ಮ ಪ್ರಿನ್ಸಿಪಾಲರು, ನಮ್ಮ ಸ್ಟಾಫು ಮತ್ತು ನಮ್ಮ ವಿದ್ಯಾರ್ಥಿಗಳು
ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲ ಸಹಕಾರದಿಂದ ಇವತ್ತು 16 ವರ್ಷಗಳ ಕಾಲ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ನಮ್ಮ ತಂದೆ ಚೆನ್ನಪ್ಪನ ಆಶೀರ್ವಾದದಿಂದ ಯಶಸ್ವಿಯಾಗಿ ಇವತ್ತು ಉತ್ತಮ ಶಿಕ್ಷಣ ಕೊಡುವ ಮೂಲಕ ಯಶಸ್ವಿ ಆಗ್ತಾ ಇದೆ. ಸರ್, ಹುಟ್ಟುಹಬ್ಬದ ದಿನ ಹಲವಾರು ಗಣ್ಯರು ಬಂದು ಶುಭಾಶಯ ಕೋರಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಗಣ್ಯರು ಇವತ್ತು ರಾತ್ರಿಯಿಂದ ನಿನ್ನೆ ರಾತ್ರಿ 12 ಗಂಟೆಯಿಂದ ಇದುವರೆಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ದೊಡ್ಡಬಳ್ಳಾಪುರ, ನೆಲಮಂಗಲ, ತುಮಕೂರು ಜಿಲ್ಲೆ ಮತ್ತು ಕೊಟಗೆರೆ, ತುಮಕೂರು ಗ್ರಾಮಾಂತರ ಎಲ್ಲ ಕಾರ್ಯಕರ್ತರು ಬಂದು ನಮ್ಮ JDS ಕಾರ್ಯಕರ್ತರು ಶುಭವನ್ನು ಹಾರೈಸಿದ್ದಾರೆ. ನಾನು JDS ಮತ್ತು BJP ಕಾರ್ಯಕರ್ತರಿಗೆ ನಮ್ಮ ತಂದೆಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಜೊತೆಗೆ ನಮ್ಮ ವಾಹಿನಿಯ ಪರಗೂ ಬಗ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ರಾಜಕೀಯದಲ್ಲಿ ಇನ್ನೂ ಉನ್ನತವಾದ ಸ್ಥಾನ ಸಿಗಲಿ ಅಂತ ಹಾರೈಸ್ತೀವಿ. ಸರಿ, ಥ್ಯಾಂಕ್ ಯು. ಸರ್, ಮುಖ್ಯವಾಗಿ ರಾಜಕೀಯವಾಗಿ ಈಗ ಚನ್ನಪಟ್ಟಣ ಚುನಾವಣೆ ನಡೆದಿದೆ ಈಗ ಆಲ್ರೆಡಿ. ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ರೀತಿ ನೀವು ಕಳೆದ ಬಾರಿ ಸುಧಾಕರ್ ಅವ್ರು ಗೆದ್ದಾಗಲೂ ಕೂಡ ಭವಿಷ್ಯ ನೋಡಿದಿಲ್ಲ, ಈಗ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಈ ಬಾರಿ ನನ್ನ ಪ್ರಕಾರ 10,000 ಮತಗಳಿಂದ ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ. ಅಲ್ಲಿ ಜಿದ್ದಾಜಿದ್ದಿ ಇತ್ತು, ಬಟ್ ಆದರೂ ಕೂಡ ಸರ್ಕಾರ ಇತ್ತಲ್ಲಿ ಅದು ನಡೆಯಲ್ಲ. ಈ ಕಾಂಗ್ರೆಸ್ ಗಿಡ ಅದು ಉತ್ತಮ ಕೆಲಸ ಮಾಡಿಲ್ಲ, ರಸ್ತೆಗಳಾಗಿಲ್ಲ, ಬರೀ ಬೋಗಸ್ಸು ಯೋಜನೆಗಳು, ಆಮೇಲೆ ಭಾಗ್ಯಲಕ್ಷ್ಮಿ ಯೋಜನೆ ದುಡ್ಡು ಯಾರಿಗೂ ಹೋಗಿಲ್ಲ, ಆಮೇಲೆ ಹಗರಣ ಜಾಸ್ತಿ, ಇವತ್ತು ಮೂಲ ಹಗರಣ ಇದೆ, ಆಮೇಲೆ ಅದು ವಾಲ್ಮೀಕಿ ಅವ್ರದ್ದು ಹಗರಣ ಇದೆ. ಇವತ್ತು ಬರೀ ಸರ್ಕಾರ ಬರೀ ಹಗರಣಗಳ ಅಬಕಾರಿ ಇಲಾಖೆ ಅಭಿವೃದ್ಧಿ ಬಿಟ್ಟರೆ ಇನ್ನು ಜನ ಅಭಿವೃದ್ಧಿ ಯಾವುದೂ ಇಲ್ಲ. ಹಾಗಾಗಿ ಈ ಸರ್ಕಾರ 2029ಕ್ಕೆ ಮತ್ತೊಮ್ಮೆ ವಿಧಾನಸಭಾ ಚುನಾವಣೆಯಲ್ಲಿ 10 ಸೀಟು ಬರಲ್ಲ. ಮುಂದೆ 2029ಕ್ಕೆ JDS ಮತ್ತು BJP ಸೇರ್ಕೊಂಡು ಮತ್ತೊಮ್ಮೆ ನಮ್ಮ ಕುಮಾರ ಮುಖ್ಯಮಂತ್ರಿ ಆಗ್ತಾರೆ. 23ಕ್ಕೆ ಚನ್ನಪಟ್ಟಣ ಫಲಿತಾಂಶದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು 10,000 ಮತಗಳ ಮೂಲಕ ಗೆಲ್ಲುವ ಮೂಲಕ ಇತಿಹಾಸ ಸೃಷ್ಟಿ ಮಾಡ್ತಾರೆ. ಸರ್, ನೀವು ಮುಂದಿನವಾಗಿ ರಾಜಕೀಯವಾಗಿ ಈಗಾಗಲೇ 2029ರಲ್ಲಿ ಕುಮಾರಸ್ವಾಮಿ ಅವರು CM ಆಗ್ತಾರೆ. ನಿಮ್ಗೆ ಯಾವ್ದಾರ ಕ್ಷೇತ್ರವನ್ನು ಗುರುತಿಸಿದಾರ ಸರ್? ನನಗೆ ಕುಮಾರಣ್ಣ ಅವರು ಮಧುಗಿರಿ ಕ್ಷೇತ್ರ ನಿಂತ್ಕೊಳ್ಳಿ ಅಂತ ಅವರು ಒತ್ತಡ ಹಾಕಿದ್ದಾರೆ ಅವರು. ಹಾಗಾಗಿ ನಾನು ಇನ್ನೂ ಜನರು ಕಾರ್ಯಕರ್ತರನ್ನ ಒಗ್ಗೂಡಿಸಿ ಸಭೆ ಮಾಡಿ 2029ಕ್ಕೆ ತೀರ್ಮಾನ ಮಾಡ್ತೀನಿ. ಬದಗಿರಿಗೆ ಬೇರೆ ಕಾಣಿಸ್ತೀರಾ ಸರ್? ಹಾಗಾದ್ರೆ ಮಧುಗಿರಿಯಲ್ಲಿ ಒಂದು ಆಸೆ ಇದೆ, ಜನರು ತುಂಬ ಆಸೆ ಇದೆ ನಮಗಿಂತ. ಯಾಕಂದರೆ ನಮ್ಮ ರವಿಶಂಕರ್ ಅವರು, ನಮ್ಮ ಚೆನ್ನಪ್ಪನವರು ಆ ಭಾಗದ ಉತ್ತಮ ಸೇವೆ ಮಾಡಿದ್ದಾರೆ. ಇವತ್ತು ಕೂಡ ಅವರ ಸೇವೆ ಸ್ಮರಣೀಯ ಇವತ್ತು. ಹಾಗಾಗಿ ಕೊಟಗೆರೆ, ಮಧುಗಿರಿ, ತುಮಕೂರು ಗ್ರಾಮಾಂತರ ಈ 3 ಕ್ಷೇತ್ರಗಳು ನಮಗೆ ಏನಪ್ಪ ಅಂತಂದರೆ ನಮ್ಮ ತಾಯಿ ಕ್ಷೇತ್ರಗಳು ಅವು. ಹಂಗಾಗಿ ನಾವು ಕ್ಷೇತ್ರ ಜನ ನಮ್ಮ ದೇವಸ್ಥಾನ ಅವರು. ಹಂಗಾಗಿ ಅವರು ನಮಗೆ ಉತ್ತಮ ಅಧಿಕಾರ ಕೊಡ್ತಾರೆ. ನಮಗೂ ಒಂದು ಆಸೆ ಇದೆ, ಒಂದು ಸೇವೆ ಮಾಡಬೇಕು ಅಂತ. 2029ಕ್ಕೆ JDS ಅಭ್ಯರ್ಥಿಯಾಗಿ, JDS ಮತ್ತು BJP ಮೈತ್ರಿ ಅಭ್ಯರ್ಥಿಯಾಗಿ ಮಧುಗಿರಿ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ. ಸರ್, ಎಲ್ಲೊಂದು ಕಡೆ ಜಮೀರ್ ಅವರು ಕುಮಾರಸ್ವಾಮಿ ಅವರನ್ನ ಅವಹೇಳನಕಾರಿಯಾಗಿ ಮಾತಾಡಿದ್ರು. ಅದ್ರ ಬಗ್ಗೆ ಅವ್ರನ್ನ ಇದು ಉಳಿಯಲ್ಲ, ಅದು ದುರಾಕಾರ ಮಾತಾಡಬಾರ್ದು ಆಯ್ತಲ್ಲ. ಜಮೀರ್ ಅಹಮದ್ ಅವರು ಒಳ್ಳೆಯ ವ್ಯಕ್ತಿ ಇಲ್ಲ ಅನ್ನಲ್ಲ, ಬಟ್ ಆ ರೀತಿ ಹೇಳಿಕೆ ಕೊಡೋದು ತಪ್ಪು. ಅವ್ರು ಸ್ವಲ್ಪ ಬುದ್ಧಿ ಕಲ್ತ್ಕೊಬೇಕು. ಹಂಗಾಗಿ ಕುಮಾರಣ್ಣನಿಂದ ಇವತ್ತು ಅವ್ರು ಬೆಳ್ಕೊಂಡಿದ್ದೆವು. ಹಿಂದೂ ಮುಸ್ಲಿಂ ಒಂದೇ ಇವತ್ತು. ಯಾರೋ ಈ ಅಪ್ಪ ಒಬ್ಬ ಹೇಳಿಕೆ ಕೊಟ್ಟ ಅಂತ ಇವತ್ತು ಎಂಥ ಮುಸ್ಲಿಂ ಜನಾಂಗ ಇವತ್ತು JDS ಪಕ್ಷ ಪರವಾಗಿದೆ, ಜಮೀರ್ ಪರವಾಗಿಲ್ಲ ಇವತ್ತು. ಹಂಗಾಗಿ ಅಂಥ ಮಾತನ್ನು ಅವ್ರು ವಾಪಸ್ ತಗೊಬೇಕು. ಜನ ಮುಂದೆ ತಕ್ಕ ಪಾಠ ಕಲಿಸ್ತಾರೆ ಜಮೀರ್ ಅಹಮದ್ ಅವರಿಗೆ. ಅವ್ರ ಮಾತನ್ನು ಆಡಬಾರ್ದು, ಕೂಡಲೇ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ನಾನು JDS ಕಾರ್ಯಕರ್ತರ ಪರವಾಗಿ ನಾನು ಆಗ್ರಹ ಮಾಡ್ತೀನಿ. ಅವರು ಥ್ಯಾಂಕ್ ಯು. God bless you.